ಇದು ಪೇಜಾವರ ಶ್ರೀಗಳ ಮಾತಾದರೆ ಇನ್ನು ರಾಮ ಮಂದಿರ ರಾಮಲಲ್ಲಾ ಮೂರ್ತಿ ಅಂತ ಅಂದಾಗ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಅದು ಬಹಳ ದೊಡ್ಡ ಮಟ್ಟದಲ್ಲಿದೆ. ಬಹಳ ಹೆಮ್ಮೆಯ ವಿಷಯ ಅದು. ರಾಮಲಲ್ಲಾನ ಮೂರ್ತಿ ಕೆತ್ತನೆ ಮಾಡಿದ್ದೇ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್. ಅದು ಬಳಕೆ ಆದಂತಹ ಕಲ್ಲು ಮೈಸೂರಿನ HD ಕೋಟೆಯ ಕಲ್ಲು. ಅಲ್ಲಿ ಒಂದು ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ಇಂದ ಹಿಡಿದು ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆಯಲ್ಲ, ಅಲ್ಲೂ ಎಷ್ಟೋ ಜನ ಕನ್ನಡಿಗರಿದ್ದಾರೆ. ನೆನೆ ಅಜಿತ್ ಸರ್ ಹೇಳ್ತಾ ಇದ್ರು, ಅಲ್ಲಿ ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ಅನ್ನ ತಗೊಂಡವರು ಬೆಂಗಳೂರಿನ ಹುಡುಗರು, ಬೆಂಗಳೂರಿನ ಒಂದು ಟೀಮ್ ಅಲ್ಲಿ ಕೆಲಸ ಮಾಡ್ತಾ ಇದೆ ಅಂತ. ಪ್ರತಿಯೊಂದು ವಿಭಾಗದಲ್ಲೂ ನೀವು ಕನ್ನಡಿಗರನ್ನ ನೋಡ್ಬೋದು. ಈಗ ಅಲ್ಲಿ ಬೆಂಗಳೂರಿನ ಶಂಕರ್ ಅನ್ನೋರು ಪೂಜೆಯ ಉಸ್ತುವಾರಿಯನ್ನ, ಪೂಜಾ ಕೈಂಕರ್ಯ ಏನೇನಿರುತ್ತೆ ಅದರ ಉಸ್ತುವಾರಿಯನ್ನ ವಹಿಸ್ಕೊಂಡಿದ್ದಾರೆ. ಯಾರವರು? ಶಂಕರ್ ಅವರು ಹನುಮಾನ್ ಗ್ರನೈಟ್ಸ್ನ ಮಾಲೀಕರು. ರಾಮ ಮಂದಿರ ನಿರ್ಮಾಣಕ್ಕಾಗಿ ಸಾವಿರ ಸಂಖ್ಯೆಯಲ್ಲಿ ಗ್ರನೈಟ್ಸ್ ಅನ್ನ ಕಳಿಸ್ಕೊಟ್ಟಿದ್ದು ಇಲ್ಲಿಂದ, ಅದು ಹನುಮಾನ್ ಗ್ರನೈಟ್ಸ್ ಇಂದ. ನಾವು ನೋಡ್ತೀವಿ ಬೇರೆ ಬೇರೆ ಕಡೆಯಿಂದ. ಈಗ ಆ ಒಂದು ಶಿಲ್ಪ ಏನು ಕೆತ್ತನೆ ಆಗಿದೆ ರಾಮಲಲ್ಲಾ ಮೂರ್ತಿ, ಆ ಕಲ್ಲು ಫೈನಲ್ ಮಾಡುವಾಗಲೂ ಬೇರೆ ಬೇರೆ ರಾಜ್ಯಗಳಿಂದ ಸಾಕಷ್ಟು ಕಲ್ಲುಗಳು ಬಂದಿತ್ತು. ಅದೆಲ್ಲವನ್ನೂ ಕೂಡ ಪರೀಕ್ಷೆಗೊಳಪಡಿಸಲಾಗಿತ್ತು. ಕೋಲಾರದಲ್ಲಿ ಪರೀಕ್ಷೆ ನಡೀತು, 4-5 ಹಂತದಲ್ಲಿ ಪರೀಕ್ಷೆ ಆಗುತ್ತೆ. ಆದರೆ ಫೈನಲ್ ಯಾವುದಾಗಿತ್ತು? ಇದೇ ನಮ್ಮ ಕೃಷ್ಣ ಶಿಲೆ. ಅಂದರೆ ಕಲ್ಲಿನ ಮೇಲೆ, ಆ ಕಲ್ಲು ಮೂರ್ತಿ ಆದ ತಕ್ಷಣ ಅದರ ಮೇಲೆ ಹಾಲು ಹಾಕಿದರೆ ಅದು ಹಾಲಿನ ರೂಪದಲ್ಲೇ ಆಚೆ ಬರಬೇಕು ಅಂತ. ಅದರಲ್ಲಿರುವಂಥ ಕಲ್ಲಿನಲ್ಲಿರೋ ಕೆಲವೊಂದು ಕಂಟೆಂಟ್ಗಳು ಅದಕ್ಕೆ ಮಿಕ್ಸ್ ಆದಾಗ ಆ ಹಾಲು ತೀರ್ಥ ರೂಪದಲ್ಲಿ ಸ್ವೀಕರಿಸೋದಕ್ಕೆ ಯೋಗ್ಯವಾಗೋದಿಲ್ಲ ಅಂತ. ಅಷ್ಟರ ಮಟ್ಟಿಗೆ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಇದೆ. ಈಗ ಪೂಜಾ ಕೈಂಕರ್ಯದ ಉಸ್ತುವಾರಿ ವಹಿಸ್ಕೊಂಡಿರುವಂತಹ ಶಂಕರ್ ಅವರೇನಿದ್ದಾರೆ, ಅವರು ಮಾತಾಡಿದ್ದಾರೆ. ಅಲ್ಲಿ ನಡೆಯುವಂತಹ ಪೂಜಾ ಕೈಂಕರ್ಯ ಯಾವ ರೀತಿಯಾಗಿರುತ್ತೆ, ಅದಕ್ಕೋಸ್ಕರ ತಯಾರಿ ಹೇಗಿದೆ, ಶ್ರೀಕಂಠ ಶಾಸ್ತ್ರಿಗಳು ಮಾತಾಡಿಸಿದ್ದಾರೆ. ಬನ್ನಿ ನೋಡೋಣ. ವಿಶೇಷವಾಗಿ ಈ ದಿವಸ ನಮ್ಮ ಜೊತೆಗೆ ಶಂಕರ್ ಅಂತಕ್ಕಂಥವ್ರು ಇದ್ದಾರೆ. ನಮ್ಮ ಬೆಂಗಳೂರಿನವರೇ. ಸುಮಾರು ತಿಂಗಳುಗಳ ಕಾಲದಿಂದ ಇಲ್ಲೇ ಇದ್ದು ಗರ್ಭಗುಡಿ ಏನು ನಿರ್ಮಾಣವಾಗಿದೆ ಅದರ ನಾವು ಏನು ಬೇಸ್ಮೆಂಟ್ ಅಂತೀವೋ ಅದರ ತಯಾರಿ ಹಾಗೂ ಪೂಜಾ ಕೈಂಕರ್ಯಗಳು ಎರಡನ್ನೂ ಅವರ ಒಂದು ಏನು ಜವಾಬ್ದಾರಿಯನ್ನಾಗಿ ಕೊಟ್ಟಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಾನೀಗ ಮಾತಾಡಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಎಷ್ಟು ದಿವಸಗಳಿಂದ ಈ ಕೆಲಸಗಳು ನಡೀತಾ ಇದೆ ಮತ್ತು ಈ ಪ್ರಧಾನವಾಗಿ ಈ ದಿವಸ ಮಾಡ್ತಕ್ಕಂಥ ಕೈಂಕರ್ಯ? ನಾನು ಸುಮಾರು ಒಂದು 2 ವರ್ಷದಿಂದ ಇಲ್ಲಿ ಇದ್ದೀನಿ. ನನ್ನ ಒಂದು ಏನೋ ತಂದೆ ತಾಯಿ ಮಾಡಿದ ಪುಣ್ಯ, ಶೃಂಗೇರಿ ಜಗದ್ಗುರುಗಳ ಅನುಗ್ರಹ ಎಲ್ಲ ಎಂಥದ್ದು ಎಲ್ಲೆಲ್ಲ ನಮ್ಮ ಸಮಸ್ತ ಕುಟುಂಬದ ಎಲ್ಲರಿದ್ದು ದೊಡ್ಡವರೆಲ್ಲ ಅನುಗ್ರಹ ಅಂತ ಕಾಣುತ್ತೆ ನನಗೆ. ಅದೊಂದಲ್ದಿರ ಇಂಜಿನಿಯರಿಂಗ್ ಭಾಗ ಅದಾದರೆ ಇನ್ನೊಂದು ರೀತಿ ಇಲ್ಲಿ ನನಗೆ ಪೂಜಾ ಕೈಂಕರ್ಯದಲ್ಲೂ ಆ ವ್ಯವಸ್ಥೆ ಎಲ್ಲ ಮಾಡೋಕ್ಕೆ ಅಂತ ಸ್ವಲ್ಪ ಅವಕಾಶ ಕೊಟ್ಟೇನೆ ರಾಮ ಕರ್ಸ್ಕೊಂಡಿದ್ದೇನೆ, ಹನುಮಂತ ಕರ್ಸ್ಕೊಂಡಿದ್ದೇನೆ ಇದರಲ್ಲಿ. ಅದರ ನನ್ನ ಸೌಭಾಗ್ಯನೇ ಅಂತ ಕಾಣುತ್ತೆ. ಅದಕ್ಕೆ ಸ್ಕೈಸ್ ದಿ ಲಿಮಿಟ್ ಅಂತ ಹೇಳ್ತಾರಲ್ಲ, ಆ ರೀತಿ ಆನಂದ ಆಗಿದೆ. ಆ್ಯಕ್ಚುಲಾಗಿ ಬಹಳ ಇದಾಗುತ್ತೆ. ಏನಪ್ಪ ರಾಮ ಇಷ್ಟೊಂದು ಇದು ಕೊಟ್ಟಿಯಾ, ಇಲ್ಲ ಅನುಗ್ರಹ ಮಾಡಿದ್ಯಲ್ಲ. ಬರೀ ಒಂದು ಏನೋ ಒಂದು ಯಾವತ್ತೋ ಒಂದು ಸ್ವಲ್ಪ ಒಂದಿಂಚಿಗೆ ಒಂದು ಸ್ವಲ್ಪ ಕಸ ಗುಡಿಸಿದ್ರು ಸಾಕು ಅಂತ ಅನ್ಕೊಂತು. ಬರೀ ಈ ರೀತಿಯೆಲ್ಲ ಕೊಟ್ಟೇನೆ ಹೇಳಲ್ಲ, ಗುರು ಅನುಗ್ರಹ, ಪೂರ್ಣ ಅನುಗ್ರಹ. ಈ ಪ್ರಧಾನವಾಗಿ ಈ ದಿವಸ ಅಲ್ಲಿ ಮಾಡ್ತಾ ಇರ್ತಕ್ಕಂಥ ಏನು ಯಾವ ಅರ್ಚಕ ವೃಂದ ಇದೆ, ಏನೇನು ಕಾರ್ಯಗಳನ್ನು ಹಮ್ಮಿಕೊಂಡಿದ್ದಾರೆ ಈ ದಿವಸದ ಮಟ್ಟಿಗೆ? ನಿನ್ನೆಲ್ಲ ಮಂಟಪ ಪೂಜೆ ಎಲ್ಲ ಆಯಿತು ಇದರಲ್ಲಿ. ಇವತ್ತು ಗಣಪತಿ ಪೂಜೆ ನಡೆಯುತ್ತೆ. ಗಣಪತಿ ಪೂಜೆ ಮತ್ತು ನಿಮಗೆ ಅಗ್ನಿಮಂಥನ ಆಗುತ್ತೆ. ಅದು ಇಂಪಾರ್ಟೆಂಟ್ ಇದೆ ಇರೋದ್ರಲ್ಲಿಂತ. ನಂತರ ವಾಸ್ತು ಪೂಜೆ ಅದು ಉಂಟು ಇದರಲ್ಲಿ, ಗೃಹ ಪೂಜೆ ಉಂಟು ಇದರಲ್ಲಿ. ನಂತರ ಅಧಿವಾಸಗಳು ಕೆಲವು ಇವತ್ತು ಪ್ರಾರಂಭ ಆಗುತ್ತೆ. ಸಂಜೆ ಹೊತ್ತು ರಾತ್ರಿ ಆರತಿ ಅದು ಉಂಟು ಇದರಲ್ಲಿ. ಇದು ವಿಶೇಷವಾಗಿ ಈ ದಿವಸದ ಸ್ಥೂಲವಾದ ಒಂದು ನೋಟ. ಇದರ ಮತ್ತಷ್ಟು ಸೂಕ್ಷ್ಮ ವಿಚಾರಗಳನ್ನು ನಾನು ಅನಂತರದಲ್ಲಿ ತಮ್ಮ ಹತ್ರ ಹಂಚಿಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.